ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾತ್ ಕನ್ನಡಿಗ ಮಾತಾಡ್ತಾ ಇದ್ದೀನಿ. ನಾವಿವತ್ತು ಅಬ್ಸ್ಟ್ರಾಕ್ಟ್ ನೌನ್, ಈ ಅಬ್ಸ್ಟ್ರಾಕ್ಟ್ ನೌನ್ ಒಂದು ಡೆಫಿನೇಷನ್ ಏನಿದೆ ಅಂದ್ರ, ಯಾನ್ ಅಬ್ಸ್ಟ್ರಾಕ್ಟ್ ನೌನ್ ಈಸ್ ದ ನೇಮ್ ಆಫ್ ದ ಸಮಥಿಂಗ್ ದಟ್ ವಿ ಕ್ಯಾನ್ ಓನ್ಲಿ ಥಿಂಕ್. ಈ ಅಬ್ಸ್ಟ್ರಾಕ್ಟ್ ನೌನ್ ಅನ್ನೋದು ಕನ್ನಡದಲ್ಲಿ ಅದರ ಅರ್ಥ ಏನಪ್ಪಾ ಅಂದ್ರೆ ಅಮೂರ್ತ ನಾಮಪದ ಅಂತಂದ ಹೇಳಿ. ಈ ಅಬ್ಸ್ಟ್ರಾಕ್ಟ್ ನೌನ್ ಅನ್ನು ನಾವು ಓನ್ಲಿ ಫೀಲ್ ಮಾಡ್ಬೋದು, ನಾವೆಲ್ಲರೂ ಫೀಲ್ ಮಾಡ್ಬೋದು. ಬಟ್ ಅದು ನಮಗೆ ವಾಸನೆ ಮತ್ತು ಅದರದ ಕೇಳಲು ಮತ್ತು ಅದ್ರ ಬಗ್ಗೆ ವಾಸನೆ ನೋಡ್ಲಿ ಯಾವುದೇ ರೀತಿಯಾದಂತ ಇದರಲ್ಲಿ ನಮ್ಗೆ ಗೊತ್ತಾಗಲ್ಲ. ಓನ್ಲಿ ನಾವು ಅದನ್ನ ಅನುಭವಿಸ್ಬೇಕು. ಅದೇ ತರ ಈಗ ನೋಡಿ, ಈಗ ನಾವು ಹೇಟ್ ಅಂತೀವಿ. ಹೇಟ್ ಅನ್ನೋದು ಏನಪ್ಪಾ ಅಂದ್ರೆ ದ್ವೇಷ, ಅದು ನಮ್ಗೆ ಯಾವುದೇ ರೀತಿಯಾಗಿ ಕಾಣಲ್ಲ. ಓನ್ಲಿ ನಾವು ಅದನ್ನ ಫೀಲ್ ಮಾಡ್ತೀವಿ. ಅದೇ ತರ ನಾವು ಸೆಲ್ಫ್ ರೆಸ್ಪೆಕ್ಟ್, ಸ್ವಗೌರವ, ಬಟ್ ಇದನ್ನ ನಾವು ನಮ್ಗೆ ಕಾಣಿಸಲ್ಲ, ನಮ್ಗೆ ಕೇಳಲ್ಲ, ಅದಕ್ಕೆ ವಾಸನೆ ಎಲ್ಲ ಏನಿಲ್ಲ. ಬಟ್ ಅದು ನಮ್ಗೆ ಅನುಭವ ಆಗುತ್ತಾ. ತದನಂತರ ಸ್ಟ್ರೆಂತ್ ಅಂದ್ರೆ ಏನು? ಶಕ್ತಿ. ಈ ಶಕ್ತಿ ನೋಡಲು ಸಿಗಲ್ಲ, ಮತ್ತೆ ವಾಸನೆ ಇರಲ್ಲ, ನಾವು ಅದನ್ನ ಕೇಳೋದಕ್ಕೂ ಸಾಧ್ಯ ಇಲ್ಲ. ಬಟ್ ಆದ್ರೆ ನಾವು ಅದನ್ನ ಅನುಭವಿಸ್ತೀವಲ್ಲ, ಅದೇ ಅಬ್ಸ್ಟ್ರಾಕ್ಟ್ ನೌನ್. ಈ ಅಬ್ಸ್ಟ್ರಾಕ್ಟ್ ನೌನ್ ಕನ್ನಡದಲ್ಲಿ ಅದರ ಅರ್ಥ ಏನಪ್ಪಾ ಅಂದ್ರೆ ಪ್ರೀತಿ. ಪ್ರೀತಿ ಅಂದ್ರೆ ನಾವು ಒಳ್ಳೆ ಅನುಭವಿಸ್ಬೇಕಾಗತ್ತೆ, ಬಟ್ ಅದನ್ನ ನಾವು ಹೇಳ್ಬೋದು. ಆದ್ರೆ ಪ್ರೀತಿ ಅಂತ ಹೇಳ್ತೀವಿ, ಅದಕ್ಕೆ ವಾಸನೆ ಇದೆಯಾ ಏನಿಲ್ಲ. ಅದೇ ರೀತಿ ಸ್ವಾತಂತ್ರ್ಯ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ಧೈರ್ಯ ಆಗಿರ್ಬೋದು, ಇದೆಲ್ಲ ಒಂದು ಅಬ್ಸ್ಟ್ರಾಕ್ಟ್ ನೌನಿನ ಒಂದು ಅಮೂರ್ತ ನಾಮಪದದ ಒಂದು ಕಂಪ್ಲೀಟ್ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ, ಇದು ಯಾವುದೇ ರೀತಿಯಾದಂತಹ ವಾಸನೆ ನೋಡಲು ಕೇಳಲು ಬಾರದಂತಹ ಒಂದು ಆ ಅಕ್ಷರದ ಒಂದು ಪದ ಪುಂಜ ಆಗಿರುತ್ತೆ. ನಾವು ಒಳ್ಳೆ ಇದನ್ನ ಅನುಭವಿಸ್ಬೋದು, ಬಟ್ ಆದ್ರೆ ಇದು ನಮ್ಗೆ ಕಾಣಲ್ಲ. ಎಲ್ಲರಿಗೂ ನಮಸ್ಕಾರ. ಇದು ಗುಂಪು ನಾಮಪದ ಅಂತ ಹೇಳಿ. ಈ ಗುಂಪು ನಾಮಪದದ ಒಂದು ಡೆಫಿನೇಷನ್ ಏನಿದೆ ಅಂದ್ರೆ, ವೆನ್ ನೌನ್ ಈಸ್ ದ ನೇಮ್ ಆಫ್ ದ ನಂಬರ್ ಆರ್ ಕಲೆಕ್ಷನ್ ಆಫ್ ಪೀಪಲ್ ಥಿಂಗ್ಸ್ ಕನ್ಸಿಡರ್ ಹ್ಯಾಸ್ ಒನ್. ಏನಪ್ಪಾ ಅಂತಂದ್ರೆ ಇದ್ರದ್ದು, ಈ ಗುಂಪು ನಾಮಪದ ಅಂದ್ರ ಜನರ ಸಂಖ್ಯೆ ಅಥವಾ ಸಂಗ್ರಹವಾಗಿದ್ದ ವಿಷಯಗಳು ಒಂದೇ ಎಂದು ಪರಿಗಣಿಸಲಾಗುತ್ತಲ್ಲ, ಅದಕ್ಕೆ ನಾವೇಂತ ಕಲೆಕ್ಟಿವಿಟಿ ನೌನ್ ಅಂತಂದ್ರೆ ಗುಂಪು ನಾಮಪದ ಅಂತ ಹೇಳಿ. ಈಗ ಎಕ್ಸಾಂಪಲ್ ಅಂದ್ರೆ ಆರ್ಮಿಯಲ್ಲಿ ಸೋಲ್ಜರ್ ಅಂದ್ರೆ ಒಂದಾಗುತ್ತಾ, ಅದು ಹಲವಾರು ಸೈನಿಕರು ಸೇರಿದ್ರೆ ಏನಾಗುತ್ತ, ಆರ್ಮಿ ಆಗುತ್ತೆ. ಅದೇ ತರ ಕ್ರೌಡ್, ಈಗ ಒಂದ್ ಇಬ್ಬರು 3 ಜನ 4 ಜನ ಇದ್ರ ಅದ ಒಂದು 15 20 30 40 ಜನ ಇದ್ದಾಗ ಅದೊಂದು ಜನ ಸಮೂಹ ಆಗುತ್ತೆ. ಅದಕ್ಕೆ ನಾವೇಂತ ಕ್ರೌಡ್ ಅಂತೀವಿ, ಅಂದ್ರೆ ಜನ ಸಮೂಹ. ಅದೇ ತರನಂದ ಫ್ಲಾಕ್ ಅಂದ್ರೆ ಏನಪ್ಪಾ ಅಂದ್ರೆ ಕುಣಿತ. ಈ ಫ್ಲಾಕ್ ಅಂದ್ರೆ ಏನಪ್ಪಾ ಅಂತಂದ್ರ ಯಾವ್ದಾದ್ರು ಹಲವಾರು ಕುಣಿತಗಳು ಸೇರಿ ಒಂದು ಕುಣಿತ ಆಗಿರ್ತದೆ ಅಂದ್ರೆ ಫ್ಲಾಕ್. ಅದೇ ತರ ಅಂತಂದ್ರೆ ಫೆಲ್ಟ್ ಅಂದ್ರ ಹಲವಾರು ನೌಕೆಗಳು ಸೇರಿ ಒಂದು ನೌಕಾಪಡೆ ಆಗುತ್ತ. ಅದೇ ತರ ಅಂದ್ರ ನಾವು ಈ ಜನರ ಸಂಖ್ಯೆ ಅಥವಾ ಸಂಗ್ರಹವಾಗಿದ್ದಂತ ವಿಷಯಗಳು ಒಂದೇ ಎಂದು ಪರಿಗಣಿಸಲು ಏನ್ ಪಡಿತೀವಲ್ಲ, ಅದಕ್ಕೆ ನಾವು ಕಲೆಕ್ಟಿವಿಟಿ ನೌನ್ ಅಂತ ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ.